ಆ ದೃಷ್ಟಿ ಕುಂಬಳಕಾಯಿನ ಒಡೆದು ಹಾಕಿ ಈ ಮನೇಲಿ ರಾಧಾ ಅಂತ ಮಾಡಿದ್ರಲ್ಲ. ಮಾವ್ ಮಾಡಿದ ಕೆಲ್ಸಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ಸುಮನಾ? ದುಷ್ಟಶಕ್ತಿ ಮನೆಯಿಂದ ಹೋಯ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ ತಮ್ಮನ್ ಮೇಲೆ ಯಾವ್ದೋ ಗಾಳಿ ಬಂದು ಒಕ್ಕರ್ಸ್ಕೊಂಡಿದೆ ಅನ್ಸತ್ತೆ. ನಿಜಾನೇ, ಗಂಡು ದೆವ್ವ ಸೇರ್ಕೊಂಡಿರ್ಬೇಕೇನೋ. ದೆವ್ವನಾ? ಯಾಕೆ ಹಾಗಂತ್ಯಾಕ? ನೀವು ನೋಡಿದ್ರಿ ಅಲ್ವಾ ಅತ್ತೆ ಮೇಲ್ ವಾಯ್ಸ್ ಅಲ್ಲಿ ಅದ್ ಹೇಗೆ ಕಿರ್ಚ್ಕೊಂಡ್ರು ಅಂತ. ಒಂದೊಂದ್ಸಲ ಗಂಟ್ಲು ಕೂತ್ಕೊಂಡು ವಾಯ್ಸ್ ಆ ರೀತಿ ಬರುತ್ತೆ. ಅದೆಲ್ಲ ಇಲ್ಲ ವಿಶಾಲ್ ಅವ್ರೆ. ನಿಮ್ ನಾದ್ನಿ ಸುಮನ ಕೂಡ ಒಂದ್ ಕಾಲದಲ್ಲಿ ಅದೇ ತರ ಮಾತಾಡಿ ನಮ್ಮನ್ನೆಲ್ಲ ಹೆದರ್ಸಿದ್ದು ಮರ್ತೋಗ್ಬಿಟ್ಯಾ? ನನಗ್ ನೆನ್ಪಿಲ್ಲ. ನಮಗ್ ನೆನ್ಪಿದೆ. ಉಲುಚಿ ಹುಟ್ಟಕ್ ಮುಂಚೆ ನೀನ್ ಹಾಗೆ ನಡ್ಕೊಂಡಿದ್ದೆ. ಮಗು ಹುಟ್ಟಿದ್ಮೇಲೆ ನಾರ್ಮಲ್ ಆದೆ. ಅಂದ್ರೆ ಈಗ ತಿಲೋತ್ತಮ ಅತ್ತೆ ಕೂಡ ಮಗುನ ಇರ್ತಾರಾ? ಅದಕ್ಕೆ ವಾಟ್ ಆರ್ ಯು ಟಾಕಿಂಗ್? ಕೇಳ್ದೆ. ಅಕ್ಕ, ನಿನ್ ಹುಚ್ಚತನದಿಂದ ನಮ್ಗೂ ಹುಚ್ಚಿಡಿಸ್ತಿದ್ಯಾ? ಈ ವಯಸ್ಸಲ್ಲಿ ಯಾರಾದ್ರೂ ತಾಯಿ ಆಗ್ತಾರಾ? ಮೊನ್ನೆ 10 ದಿವಸ ಕಳೀತು, ಇನ್ನೊಂದ್ 20 ದಿವಸ ಕಳೆದ್ರೆ 1 ತಿಂಗಳಾಗುತ್ತೆ. ಅದಕ್ಕೆ ಸ್ವಲ್ಪ ಸುಮ್ಮನಿರಿ. ಇಷ್ಟಕ್ಕೂ ಮಾಮ್ ವಾಯ್ಸ್ ಆ ರೀತಿ ಹೇಗೆ ಬದಲಾಯಿತು ಅನ್ನೋದೇ ಅಲ್ವಾ ನಿಮ್ ಡೌಟ್? ಹೌದು. ಒಂದ್ಸರ್ತಿ ಭೂತ ವೈದ್ಯರೇನಾದ್ರೂ ಇದ್ರೆ ಕರ್ಸ್ಬಿಟ್ಟು 1-2 ಚಾವಟಿ ಏಟ್ ಹೊಡ್ಸೋದು ಒಳ್ಳೇದೇನೋ ಅಂತ ಯೋಚ್ ನೋಡಿ. ಅಕ್ಕ, ಹಾಗೆಲ್ಲ ಮಾಡ್ಬಾರ್ದು. ಇಷ್ಟಕ್ಕೂ ಈ ಮನೆಗೆ ದೆವ್ವ ಬರಕ್ ಸಾಧ್ಯನೇ ಇಲ್ಲ. ಆತ್ಮ ಬೇರೆ ದೆವ್ವ ಬೇರೆನಾ? ನಮ್ಮಲ್ಲಿರೋದು ನಾವು ಹೋದ್ಮೇಲೂ ಕೂಡ ನಮ್ಮವ್ರಿಗೋಸ್ಕರ ಯೋಚನೆ ಮಾಡೋದೆ ಆತ್ಮ. ದೆವ್ವ ಅಂದ್ರೆ ಭಯ. ನಾವು ಹೆದರ್ಸೋದು, ನಾವು ಹೆದರ್ಕೊಳ್ಳೋದು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚೆನ್ನಾಗಿ ಹೇಳ್ದೆ ವಿಶಾಲ್. ಬಾವಾ, ನಾಳೆ ನಿಮ್ ಸ್ವಂತ ತಾಯಿ ಶ್ರಾದ್ದ ಮಾಡ್ತಾ ಇದ್ದೀರೋ ಇಲ್ವೋ ಅದನ್ ಹೇಳಿ. ನಾನು ಬೇಡ ಅಂತ ಹೇಳಿದೆ. ತಿಲೋತ್ತಮ ಅತ್ತೆ ಶ್ರಾದ್ದ ಮಾಡೋಣ ಅಂತಿದ್ದಾರೆ. ಅವ್ರಿರೋರ್ ಮೇಲ್ ಪ್ರೀತಿ ತೋರ್ಸಲ್ಲ, ಆದ್ರೆ ಇಲ್ದೇ ಇರೋರ್ ಬಗ್ಗೆನೆ ತುಂಬಾ ಯೋಚನೆ ಮಾಡ್ತಿರ್ತಾರ ಅವರು. ಟೈಮ್ ಹತ್ರ ಬರ್ತಿದ್ಯಲ್ವಾ? ನೈನಿ,